ಎಲ್ಲರಿಗೂ ಅನ್ಯಾಯ ಆಗಿದೆ. ಹೌದು ಹೌದು, ಅಪ್ಪ ಅಭಿಮಾನಿ ಆಗಿದ್ದೇವೆ. ಏನ್ ಹೇಳೋದು ಅವ್ರಿಗೊಂದು ಇಲ್ಲ, ಒಂದು ನಮ್ಮಣ್ಣ ಅವ್ರಿಗೊಂದು ಚೂರು ಜಾಗ ಇಲ್ವಾ? ಇಲ್ಲಿ ಜಾಗ ಇಲ್ವಾ? ಈ ಜಾಗದಲ್ಲಿ ಅವ್ರು ಏನು ಮಾಡಿಲ್ವ ಅಂದ್ರೆ ಕರ್ನಾಟಕದಲ್ಲಿ ಯಾರ್ಯಾರು ಮೋಸ ಮಾಡಿದಾರ, ಅನ್ಯಾಯ ಮಾಡಿದಾರೆ, ಯಾರೋ ಮೋಸ ಮಾಡಿದಾರ, ಅನ್ಯಾಯ ಮಾಡಿದಾರೆ ಯಾರ್ಯಾರ ಅವರು ತೋರ್ಸಿ ಸರ್. ಮೋಸ ಮಾಡಿದ್ರೆ ಅನ್ಯಾಯ ಮಾಡಿದ್ರೆ ತೋರ್ಸಿ. ಅಂತ ಪುಣ್ಯಾತ್ಮ ಒಳ್ಳೆದಾಗಲ್ಲ ಸರ್ ಅವ್ರಿಗೆ. ಪುಣ್ಯಭೂಮಿಯನ್ನು ಹೆಚ್ಚಿದಾರಲ್ಲ ಇವರು. ಏನ್ ಮಾಡಿದ್ದಾರೆ? ಯಾರು ಪರ್ಮಿಷನ್ ಕೊಟ್ಟಿದ್ದು? ಯಾರು ಪರ್ಮಿಷನ್ ಕೊಟ್ಟಿದ್ದು? ಅಪ್ಪಾಜಿ ಪುಣ್ಯಭೂಮಿ ಎತ್ತಕೋಸ್ಕರ ಯಾರು ಪರ್ಮಿಷನ್ ಕೊಟ್ಟಿದ್ದು? ಕೋಟ್ರಾಡ್ ಇದೆಯಾ ಎತ್ತಬೇಕು ಅಂತ ಹೇಳಿ ಇದೆಯಾ? ಯಾರಿಗಾರ ಮೋಸ ಮಾಡಿದಾರ? ಯಾರಿಗಾರ ಅನ್ಯಾಯ ಮಾಡಿದಾರ? ಯಾರ ತಿಂದಿದಾರ? ಯಾರ್ದ ತಲೆ ಹೊಡೆದಿದಾರ? ಹೇಳಿ ಸರ್, ಹೇಳಿ. ಇದು ನಮ್ಗೆ ಆಗ್ಬೇಕಾ? ವಿಶ್ವಾಭಿಮಾನಿಗಳಿಗೆ ಆಗ್ಬೇಕಾ? ಆಗ್ಬೇಕಾ? ನಮ್ಗೆ ಆಗ್ಬೇಕಾ? ಹೇಳಿ. ಯಾರು ಎತ್ತಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೋ? ಯಾರು? ನಮಗ್ ನೋವಾಗಿದೆ ಸರ್, ನಮಗ್ ನೋವಾಗಿದೆ. ಪ್ರಾಣ ಬೇಕಾದ್ರೆ ಕೊಡ್ತೇವೆ, ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀವಿ ಸರ್. ಬಿಟ್ಕೊಳ ಜಾಗ ಬಿಟ್ಕೊಡಲ್ಲ ನಾವು. ಜಾಗ ಯಾವ್ದು ಪೂರ್ತಿ ಕೇಳಿ ಸರ್. 10 ಗುಂಟೆ ಜಾಗ ಕೊಡ್ಲಿ ನಮ್ಗೆ ಸರ್. ದೇವಸ್ಥಾನ ಮಾಡ್ತೀವಿ ಸರ್, ದೇವಸ್ಥಾನ ನಾವು ಕೂಲಿ ಮಾಡ್ಕೊಡ್ತೀವಿ ಸರ್. ಸರ್ ಡಿಮ್ಯಾಂಡ್ಸ್ ಇಡ್ಲಿ ಅವರು, ಡಿಮ್ಯಾಂಡ್ಸ್ ಇಡ್ಲಿ ಅವರು, ಡಿಮ್ಯಾಂಡ್ಸ್ ಇಡ್ಲಿ. ದುಡ್ಡು ಬೇಕಂದ್ರೆ ಒಂದು ಅಪ್ಪಾಜಿ ಅವ್ರು ಏನಾರ ಮೋಸ ಮಾಡಿದಾರ? ಅಪ್ಪಾಜಿ ಅವ್ರು ಏನಾರ ಯಾರಿಗಾರ ಅನ್ಯಾಯ ಮಾಡಿದಾರ? ಹೌದಾ? ಅಭಿಮಾನಿಗಳಿಗೆ ನಿನ್ನ ತೊಂದರೆ ಆಗಿದ್ಯಾ? ಹೇಳಿ. ಯಾರಿಗಾರು ನೋಟಿಸ್ ಕೊಟ್ಟಿದಾರ ಸರ್? ಸರ್ ಕುಟುಂಬ ಬೇಡ ಸರ್, ಕುಟುಂಬ ಬೇಡ ಸರ್ ನಮ್ಗೆ. ಅಭಿಮಾನಿಗಳಿದ್ದೀವಿ ನಾವು ಸರ್, ದಯವಿಟ್ಟು ಕುಟುಂಬ ಬೇಡ ಸರ್ ನಮ್ಗೆ. ಅಭಿಮಾನಿಗಳಿದ್ದೀವಿ ಸರ್. ಸೂರ್ಯ ಚಂದ್ರ ಇರೋವರೆಗೂ ನಾವು ಇದ್ದೇ ಇರ್ತೀವಿ ಸರ್, ಇದ್ದೇ ಇದ್ದಾರೆ. ಯಾಕೆ ಅಂದ್ರೆ ಸರ್ ಹೇಳಿ ಸರ್, ಒಂದ್ ನಿಮಿಷ ಹೇಳಿ. ಹೈಕೋರ್ಟಲ್ಲಿ ಈ ವಿಚಾರವಾಗಿ ಸಂಬಂಧಪಟ್ಟಿಗೆ ಅಂತಂದ್ರೆ ಈಗಾಗಲೇ ಸರ್ಕಾರ ಮತ್ತೆ ಬಾಲಣ್ಣ ಕುಟ್ರು ಫ್ಯಾಮಿಲಿ ಒಪ್ಕೊಂಡ್ರೆ ನಿಮ್ಗೆ ಕೇಳಿದ್ರೆ ಕೊಡ್ಬೋದು ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಆದ್ರೆ ಅವ್ರು ಒಪ್ಕೊಂಡಿಲ್ಲ. ಆದ್ರೆ ಸರ್ಕಾರದವರು ನಿಮ್ಗೆ ಮೈಸೂರಲ್ಲಿ ಜಾಗ ಕೊಟ್ಟಿದ್ದಾರೆ, ಅದನ್ನ ತಗೊಂಡು ಹೋಗಿ ಅಲ್ಲಿ ಸ್ಮಾರಕ ನಿರ್ಮಾಣ ಕೂಡ ಆಗಿದೆ. ಸರ್ ಒಂದ್ ನಿಮಿಷ ಹೇಳಿ ಸರ್, ಹೇಳಿ ಒಂದ್ ನಿಮಿಷ ಹೇಳಿ ಸರ್. ಇವರು ಬಾಲಣ್ಣ ಕುಟುಂಬದವರು ಓಕೆ, ಫುಲ್ ಅಧಿಕಾರ ಇದೆ ಅವರಿಗೆ, ಕೋರ್ಟಿಂದ ಆರ್ಡರ್ ಇದೆ, ಹಾಗಾಗಿ ಸಮಾಧಾನ ಕೇಳಿಸಿದ್ರೆ ನೀವು ಏನಂತ ಕೇಳಿದ್ರಿ ಕೋರ್ಟಿಗೆ ಅಂತ ಸರ್? ಈಗ ನಮ್ಗೆ ವಿಷಯನೇ ಗೊತ್ತಿರಲ್ಲ ಸರ್ ನಮ್ಗೆ ಸರ್. ಈಗ ಕೋರ್ಟಿಂದ ಒಂದ್ ನಿಮಿಷ, ಕೋರ್ಟಿಂದ ಆದೇಶ ಸರ್, ದಯವಿಟ್ಟು ಕೋರ್ಟಿಂದ ಆದೇಶ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಅದಕ್ಕೆ ನಾವು ಕೋರ್ಟಿಗೆ ನಾವು ತಲೆ ಬಾಗ್ತೀವಿ. ಇಲ್ಲ ಅಂತ ಹೇಳುವ ಸರ್. ನೋಟಿಸ್ ಏನ ಕೊಟ್ಟಿದಾರ ನಮ್ಗೆ? ಏನಾರು ಲೈವ್ ಆಗಿ ಬಂದು ಏನಾರು ಮಾತಾಡಿದಾರ ಸರ್? ಇವತ್ತು ಮೀಡಿಯಾ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಎಲ್ಲ ಕಡೆ ಇದೆ. ಬಂದು ಹೇಳ್ಬೋದಾಗಿತ್ತಲ್ಲ ಸರ್, ಯಾಕೆ ಮೌನ ಮುರಿದ್ರು ಇವರು? ರಾತ್ರಿ ಅಪ್ಪಾಜಿನ ಪುಣ್ಯಭೂಮಿನ ಎತ್ತುವಂತ ಪರ್ಮಿಷನ್ ಕೊಟ್ಟಿದ್ದು ಯಾರು ಇವ್ರಿಗೆ? ಹೇಳ್ಬೋದಾಗಿತ್ತಲ್ಲ. ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ನೋಡಿ ಆಯ್ತು, ಈಗ ಶಾಂತಿ ಪ್ರಿಯರಾಗಿತ್ತು ನಾವು, ಇನ್ಮೇಲೆ ಏನಾಗ್ಬೇಕು? ನಿಮಿಷ ಅಂಬರೀಷ್ ಅಣ್ಣ ಇದ್ದಾಗ ಗೌರ್ಮೆಂಟ್ ಕಡೆಯಿಂದ ಅಂಬರೀಷ್ ಅಣ್ಣ ಇದ್ದಾಗ ಅಮೌಂಟ್ ಅವ್ರ ಮಗನ್ ಕೊಟ್ಟಿ, ಬಾಳೆಹಣ್ಣ ಅವ್ರ ಮಗನ್ ಕೊಟ್ಟಿರೋರು ತಾನೆ, ಅವಾಗ ಕೊಟ್ಟಿದ್ದಾನೆ. ಕೊಟ್ಟಾದ್ಮೇಲೆ ಮತ್ತೆ ಮೈಸೂರು ಆದ್ರು. ಆಮೇಲೆ ಇಲ್ಲಿ ಜಾಗ ಕೊಡ್ತೀವಿ ಅಂದ್ರೆ ಇಲ್ಲಿ ಬೇಡ ನಮ್ಗೆ ಇಲ್ಲೇ ಇಲ್ಲ ಅಂತ ಕೇಳ್ದ. ಇಲ್ಲೇ ಮನುಷ್ಯ ಕಡೆ ಕೊಡ್ತೀವಿ ಅಂದ್ರು, ಅವಾಗ ಆಗ್ಲಿಲ್ಲ. ಹೌದೌದೌದು ಆಗಿರ್ಲಿಲ್ಲ. ಆಮೇಲೆ ಅಲ್ಲಾದ್ಮೇಲೆ ಇವಾಗ ಈ ತರ ಆಗಿದೆ. ಅವಾಗ ಅಮೌಂಟ್ ಇಸ್ಕೊಂಡಿಲ್ವ ಅವರು? ಅಂಬರೀಷ್ ಅಣ್ಣ ಇದ್ದಾಗ ಅವ್ರು ಸೇಮ್ ಇದ್ರಲ್ಲ, ಅವಾಗ ಅಮೌಂಟ್ ಇಸ್ಕೊಂಡಿರ್ಲ ಅವರು? ಅಮೌಂಟ್ ಇಸ್ಕೊಂಡು ಯಾಕೆ ಈ ತರ ಮಾಡ್ತಾರೆ ಇವಾಗ? ಇವಾಗ ಈ ಮೈಸೂರವ್ರದ್ದು ಜಮೀನು ಅವ್ರ ಕಡೆ ಪಾಪ ಬಿಟ್ಕೊಟ್ಟವ್ರು. ಅವರು ಲ್ಯಾಂಡ್ ಓನರು ಮೈಸೂರವ್ರು ಇವ್ರದ್ದು, ಅವ್ರು ಬಿಟ್ಕೊಟ್ಟಿದ್ದಾರೆ. ಅವಾಗ ಅಂಬರೀಷ್ ಅಣ್ಣ ಇದ್ದಾಗ ಮಾಡ್ಕೊಟ್ಟಿದ್ದೀವಿ. ಹಂಗಾರೆ ಅಲ್ಲೇ ಕೊಟ್ಟಿದ್ದು ನೋಡಿ ಹಾಕೋದಾಯ್ತಲ್ಲ ಅವಾಗ.
ಎಲ್ಲ ಹಾಕ್ಮೇಲೆ ಅವ್ರನ್ನ ಅಲ್ಲಿ ಹಾಕ್ಬೇಕಾಯ್ತಾನೆ. ಈಗ ನಾವಿಲ್ಲಿ 2 ಎಕರೆ ಜಾಗ ಕೇಳಿಲ್ಲ, ನಾವು ಕೇಳಿರೋದು 10 ಗುಂಟೆ ಜಾಗ. ನಮ್ಮ 10 ಗುಂಟೆ ಜಾಗ ಕೊಟ್ಟಿರ ನಾವೇನೋ ಇದ್ ಮಾಡ್ತಾ ಇದ್ರ, ನಾವು ಅದು ಇನ್ನ ಚೆನ್ನಾಗಿ ಮಾಡಿದ್ವಿ, ಇನ್ನ ಡೆವಲಪ್ ಆಗಿರೋದು ಅವ್ರಿಗೆ. ನಾವು ಕೇಳಿದ್ರೆ ಒಂದು ದೇವಸ್ಥಾನ ಮಾಡ್ತೀವಿ ಅಂತ ಎಲ್ಲರೂ ಸೇರಿ ಅಭಿಮಾನಿಗಳು ಅವತ್ತಿನ ಒತ್ತಾಯ ಮಾಡ್ತಾ ಇರೋದು. ನಮಗೆ ದೇವಸ್ಥಾನ ಬೇಕಷ್ಟೇ. ಒಬ್ಬ ಪುಣ್ಯ, ಒಬ್ಬ ಕೋಟಿಗೊಬ್ಬ ಹೃದಯವಂತ ನಾವು ಮಲಗಿದಂತ ಅವ್ರನ್ನ ಎಬ್ಬರಿಸಿ ಈ ತರ ಮಾಡಿದಾರಲ್ಲ, ಇದು ನ್ಯಾಯನ ಇದು? ಹೇಳಿ, ನೀವು ಗೊತ್ತಲ್ಲ. ಸರ್ಕಾರದವರು ಇಲ್ಲ ಬ್ರದರ್, 10 ಗುಂಟೆ ಜಾಗ ಬಾಲಣ್ಣನ ಮೊಮ್ಮಗ ಕಾರ್ತಿಕ್ ಅಂದಿನ DC ಆದಾಗ 10 ಗುಂಟೆ ಜಾಗ ಬರ್ಕೊಟ್ಟಿದ್ದಾನೆ. ಬರ್ಕೊಟ್ಟಿರೋ ಜಾಗದಲ್ಲಿ ಏನಂತ ತೋರಿಸಿದ್ದಾರೆ, DC ಆಫೀಸಲ್ಲಿ ಶಾಲು ಬದಲಾಯಿಸ್ಕೊಂಡಿದ್ದಾರೆ, ಸೈನ್ ಹಾಕೊಟ್ಟಿದ್ದಾರೆ, ಇಲ್ಲೂ ಸ್ಕೆಚ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಾವು 2 ಎಕರೆ ಕೊಡಕ್ಕಾಗಲ್ಲ, 10 ಗುಂಟೆ ಕೊಡ್ತೀವಿ ಅಂತ ಕಾನೂನು ಬದ್ಧವಾಗಿ ಒಪ್ಕೊಂಡಿದ್ದಾರೆ. ಅವ್ರು ಹೇಳ್ತಾ ಇರೋದೇನು, ಆ ಜಾಗ ನನ್ನ ಹೆಸರಲ್ಲಿಲ್ಲ, ಕಾರ್ತಿಕ್ ಹೆಸರಲ್ಲಿ. ಕಾರ್ತಿಕ್ ಏನ್ ಮಾಡಿದ್ದಾನೆ, ಅವ್ರು ಚಿಕ್ಕಪ್ಪ ತೀರೋಗಂತ ಟೈಮಲ್ಲಿ, ಕೇಸ್ ನಡೆಯುವಂತ ಟೈಮಲ್ಲಿ ಅವ್ರ ಅತ್ತೆ ಮೇಲೆ ಕೇಸ್ ನಡೀತದೆ ಅಂತ ಸಂದರ್ಭದಲ್ಲಿ ಗಿಫ್ಟಿಂಗ್ ಪೇಪರ್ ಮಾಡಿಸ್ಕೊಂಡಿದ್ದಾನೆ ಈ ಜಾಗ ಕಾರ್ತಿಕ್. ಅದೇ ವೀರಕಪ್ಪ ಶ್ರೀನಿವಾಸು ನನ್ನ ಮೇಲೆ ಸ್ಟೇಟ್ ತಂದಿದ್ದಾರೆ, ಏನಂತ, ಈ ಜಾಗದಲ್ಲಿ ಅಭಿಮಾನಿಗಳಿಗೆ ಇವರಿಂದನೇ ಜನ ಬರ್ತಾ ಇರೋದು, ಇವ್ರು ಬರಬಾರ್ದು, ಇವರೇ ಮುಂಚೂಣಿಯಲ್ಲಿ ನಿಂತ್ಕೊಂಡು ಮಾಡ್ತಾ ಇರೋದು ಅಂತ ನನ್ನ ಮೇಲೆ ಶ್ರೀನಿವಾಸ ಸ್ಟೇಟ್ ತಂದಿದ್ರು 1 ವರ್ಷದ ಮುಂಚೆ. ಆ ಸ್ಟೇಗೆ ನಾವು ಕೋರ್ಟಲ್ಲಿ ತಾವೇ ಹೊಡಿದೀವಿ. ಅದೇ ರಾಜಗೌಡ ಅನ್ನೋರು ಏನ್ ಮಾಡ್ತಾ ಇದಾರೆ, ಅದನ್ನ PL ಅಪೀಲ್ ಹಾಕಿದ್ರು, ಅದನ್ನ ಕೋರ್ಟಲ್ಲಿ ತಾವೇ ಇದೆ. ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ DC ಪರ್ಮಿಷನ್ ಕೊಡ್ತಾ ಇದ್ರು. ಇವತ್ತು ಹೇಳ್ತಾ ಇರೋದು, ಅವರು ಕೋರ್ಟ್ ಇಂದ ನಾನು ಆರ್ಡರ್ ಮಾಡಿ DC ಕೊಟ್ಟು DC ಇಂದ ವೆಕೇಟ್ ಮಾಡಕ್ ತಂದಿದ್ದೀನಿ ಅಂತ ಹೇಳ್ತಾವ್ರೆ. ಇವತ್ತು ಹಬ್ಬ ಇರ್ಬೇಕಾದ್ರೆ ಸರ್, ಇಂಥ ಸಂದರ್ಭದಲ್ಲಿ ಇಂಥ ಮಹಾನ್ ವ್ಯಕ್ತಿಗೆ ಅವಮಾನ ಮಾಡಿ ಹಿಂಗ್ ಸಾಯಿಸ್ತಾರೆ ಸರ್. ನಮ್ಗೆ 10 ಗುಂಟೆ ಜಾಗನ ಕೊಡ್ಬೇಕು ಅವ್ರ ಮನೆ ಒಪ್ಪಿದೆ ಅಂತ ಹೇಳಿದ್ರು. ಇದು ಮನೆ, ಇದು ಮನೆಯ ಆಸ್ತಿ ಅಲ್ಲ ಸರ್, ಇದು ಅಭಿಮಾನಿಗಳ ಆಸ್ತಿ. ಸರ್ಕಾರದವರೇ ಮಣ್ಣು ಮಾಡಿದ್ದು, ನಾವೆಲ್ಲ ಮಣ್ಣು ಮಾಡಿದ್ದು. ಸರ್ಕಾರಿ ಜಾಗ 20 ಎಕರೆ ಕೊಟ್ಟಿದ್ದು, ಅನ್ಲಿಗಲ್ 10 ಎಕರೆ ಮಾರಿದ್ದಾರೆ. 10 ಎಕರೆ ಜಾಗ ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಹೇಳವ್ರೆ, ಡೆವಲಪ್ಮೆಂಟ್ ಮಾಡಿಲ್ಲ. ಖಾಸಗೀಕರಣಕ್ಕೆ ಇವತ್ತು 106 ಕೋಟಿ ಹೋಯ್ತದೆ ಅಂದ್ಬಿಟ್ಟು ಈ ಸೆಂಟ್ರಲ್ ಇರೋ ಜಾಗನ ರಿಮೂವ್ ಮಾಡಿದ್ರೆ ಇವತ್ತು ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತದೆ ಅಂತ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಖಂಡಿತವೂ ಒಪ್ಪಲ್ಲ. ಅವ್ರು ಕೋಟಿ ಇರೋದು, ಅವ್ರು ಕೊಟ್ಟಿರೋದು ಸರ್ಕಾರದವರು ಡೆವಲಪ್ಮೆಂಟ್ ಮಾಡಿ ಅಂತ ಕೊಟ್ಟಿರೋದು, ಖಾಸಗೀಕರಣ ಮಾಡ್ರಿ ಅಂತ ಕೊಟ್ಟಿಲ್ಲ. ಇದು ಹುನ್ನಾರ ಮಾಡಿ ಸರ್ ಅಭಿಮಾನಿಗಳಿಗೆ ನೋವು ಮಾಡ್ತಾರೆ. ಇಂಡಸ್ಟ್ರಿಯಲ್ಲಿ ಯಾರಿದಾರೋ ಅವರೆಲ್ಲ ಬದುಕಿ ಸತ್ತಂಗೆ ಸರ್. ನೆಕ್ಸ್ಟ್ ಏನಂದ್ರೆ ಕಾನೂನು ರೀತಿ ಓಡಾಡ್ಬೇಕು ಸರ್, ಓಡಾಡ್ತೀವಿ. ಕಾನೂನಿಗೆ ಧಿಕ್ಕಾರ. ಬ್ರಾಹ್ಮಣ ಸಭ ಒಳ್ಳೆಯದಲ್ಲ. ಈ ತರ ಜನಕ್ಕೆ ಈ ತರ ಮೋಸ ಮಾಡಿದ್ರಲ್ಲ, ಎಷ್ಟು ತಾಯಿ ನಡಿಪಿಸ್ತಾರೆ ಮಕ್ಕಳು. ಇಂಥ 15 ವರ್ಷದ ಬಿಟ್ಟಿದ್ದು ಯಾವ ರಾಜ್ಯ ಸರ್ಕಾರ ಅವ್ರಿಗೆ ಇಷ್ಟುವರೆಗೆ ಮನಸ್ಸು ಮಾಡಿದ್ರೆ ಆಗಲ್ಲ. ಅವ್ರ ಹಾಳಾಗ್ಬಿಡ್ತಾರೆ. ಈ ಬದಲಾವಣೆ ಕಾಣಲ್ಲ. ಯಾವ ಮನೆ ಆಗಲ್ಲ, ಯಾವ ಬರಲಿ.
ಏನ್ ಗೊತ್ತಾ